ಆ್ಯಕ್ಚುಲಿ ನಾನು 10 ಅಂಗಡಿ ಓಡಾಡಿದ್ದೆ ಗಣೇಶನ ಹುಡ್ಕೋಕ್ಕೆ. ನನಗಿಷ್ಟವಾದ ಗಣೇಶ ತಗೋಬೇಕು ಅಂತ. ಏಕೆಂದರೆ ನಾನು ಈ ಸರ್ತಿ ಆಣೆ ಮೇಲೆ ಕೂತ್ಕೊಂಡಿರೋ ಗಣೇಶನೇ ತಗೊಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಯಾಕೆಂದರೆ ನಾನು ಯಾವಾಗಲೂ ನವಿಲ್ ಮೇಲೆ, ಸಿಂಹದ ಮೇಲೆ, ಇಲಿ ಮೇಲೆ, ಕಮಲದ ಹೂ ಮೇಲೆಲ್ಲ ಕೂತ್ಕೊಂಡಿರೋದನ್ನೆಲ್ಲ ತಗೊಂಡಿದ್ದೆ. ಆಣೆ ಮೇಲೆ ಕೂತ್ಕೊಂಡಿರೋದು ಯಾವತ್ತೂ ತೊಗೊಂಡಿರಲಿಲ್ಲ. ಒಂದು 10 ಶಾಪ್ಸು ಎಲ್ಲ ಕೆಳಗೆ ಮೇಲೆ ಮಾಡಿ ಹುಡುಕಿದ ಮೇಲೆ ಒಂದು ಶಾಪಲ್ಲಿ ಆಣೆ ಗಣೇಶ ಸಿಕ್ತು. ಆದರೆ ಒಂದೇ ಒಂದು ಪೀಸ್ ಇತ್ತು, ಸ್ವಲ್ಪ ಹೈಟ್ ಇತ್ತು, ಅಂದರೆ ಮೀಡಿಯಮ್ ಸೈಜ್ ಇತ್ತು, ಒಂದು 3 ಫೀಟ್ಸ್ ಇತ್ತು. ಮಿಕ್ಕಿದ್ದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ ಇತ್ತು, ಅದೊಂದು ಮಾತ್ರ ಸ್ವಲ್ಪ ಉದ್ದ ಇತ್ತು. ಮಿಕ್ಕಿದ್ದು ನೋಡಿದ್ರೆ ಇನ್ನು ಫುಲ್ ದೊಡ್ಡ ಸೈಜ್ ಇತ್ತು, ಆಚೆಗಡೆ ಕುಂದಿರ್ಸೋ ಸೈಜ್ಗಳು. ಅದಕ್ಕೆ ನಾನು ನೋಡಿ ಸೆಲೆಕ್ಟ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ ಬನ್ನಿ. ಆಲ್ರೆಡಿ ಮುಖ ಪ್ಯಾಕ್ ಮಾಡಿಬಿಟ್ಟವ್ರೆ. ನಾನು ನೈಟ್ ಬಂದು ಹುಡುಕಿ ನೈಟ್ ಆಗಿಬಿಟ್ಟಿತ್ತು. ನೈಟಲ್ಲಿ ಆರ್ಡರ್ ಕೊಟ್ಬಿಟ್ಟು ಬಂದುಬಿಟ್ಟೆ, ಯಾಕಂದ್ರೆ ನೈಟಲ್ಲಿ ತೊಗೊಂಬರೋದು ಬೇಡ ಅಂತ. ಇಲ್ಲೇ ಇದೆ ನೋಡಿ, ಪೇಪರ್ ಹಾಕಿ ಪ್ಯಾಕ್ ಮಾಡಿರೋದು ಇದೆ ನಮ್ಮ ಆಣೆ ಗಣೇಶ. ನೈಟಲ್ಲಿ ನಾನು ತೊಗೊಂಬರೋದು ಬೇಡ. ಅಲ್ಲಿರೋ ಚಿಕ್ಕ ಗಣೇಶದಲ್ಲಿ ಅದೇ ದೊಡ್ಡ ಗಣೇಶ, ಅದು ಒಂದೇ ಪೀಸ್ ಇದೆ ಆಣೆದು. ಅದಕ್ಕೆ ಆಮೇಲೆ ಖಾಲಿ ಆಗಿಬಿಟ್ಟಿರುತ್ತೆ ಅಂತ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದಿದ್ದೀನಿ. ಪೇಪರ್ ಹಾಕಿಟ್ಟಿದ್ದಾರಲ್ಲ ಮುಖಕ್ಕೆ, ಇದೇ ನಮ್ಮ ಗಣೇಶ. ಆರ್ಡರ್ ಕೊಟ್ಬಿಟ್ಟು ಬಂದು ಮಾರನೇ ದಿನ ತೊಗೊಳಕ್ಕೆ ಹೋಗಿದ್ದೆ. ಇವಾಗ ನೋಡಿ ತಕ್ಕೊಡ್ತಾರೆ, ಇದು ಮಾರನೇ ದಿನದ ವೀಡಿಯೋ. ತುಂಬ ಶಾಪ್ ಹುಡ್ಕೋದ್ರಲ್ಲಿಂದ ಕತ್ಲಾಗ್ಬಿಡ್ತು, ತುಂಬ ಸಿಕ್ಕಿರಲಿಲ್ಲ. ಸಿಕ್ತಲ್ವಾ ಅಂತ ತೊಗೊಂಡಿದ್ದೆ. ಇದು ಗೌರಿ ತೊಗೊತಾ ಇದ್ದೀನಿ. ಆರ್ಡರ್ ಡೆಲಿವರಿ ಮಾಡ್ತಾ ಇದ್ದಾರೆ ಅವರು. ಇವಾಗ ಗಣೇಶ ಅಂತ ತೆಗಿತಾರೆ. ಗಣೇಶ ಏನೋ ಅಂದ್ಕೊಂಡಿದ್ದೆ, ತುಂಬ ತೂಕ ಇತ್ತು ಆ್ಯಕ್ಚುಲಿ. ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಲೈಕ್ ಮಾಡೋಗಿ.